ಎಷ್ಟಕ್ಕೆ ಸರ್? ಬರೀ 1 ಲಕ್ಷಕ್ಕೆ ಸರ್. ಸರ್ 1,50,000 ಕೊಟ್ಬಿಡ್ತೀನಿ ಸರ್. ಹೌದು ಸರ್, ಬರೀ 1,70,000 ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್ 2011 ಮಾಡಲ್ ಸರ್. ಎಷ್ಟಕ್ಕೆ? 1,70,000 ಕೊಡ್ತೀನಿ ಸರ್. 2,85,000ಕ್ಕೆ? ಹೌದು ಸರ್. ಸರ್ ಬರೀ 7,95,000 ಕೊಡ್ತೀನಿ ಸರ್. 14 ಮಾಡಲಿ ಸರ್? ಹೌದು ಸರ್, 7,10,000 ಕೊಡ್ತೀನಿ. ಈ ಎಷ್ಟಕ್ಕೆ ಸರ್? ಸರ್ ಬರೀ 7,75,000. ನಿಮ್ ಚಾನಲ್ ನೋಡಿ. 2.5 ಲಕ್ಷಕ್ಕೆ ಟಾಪ್ ಅಂಡ್ ವೆಹಿಕಲ್ ಸರ್, ಡೆಸ್ಟರ್. ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಮಗೆ ನೆಕ್ಸ್ಟ್ ಕ್ಲಾಸಿಗೆ ಬಂದಿದ್ದೀನಿ. ಯಾರೋ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಒಳ್ಳೊಳ್ಳೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಸೊ ನಿಮ್ಮ ಜೊತೆ ಸರ್ ಇದ್ದಾರೆ, ವೆಲ್ಕಮ್ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬರೀ 85 ಸ್ಟಾರ್ಟ್ ಆಗುತ್ತೆ ಸರ್. ಜಸ್ಟ್ 85,000ಕ್ಕೆ? ಹೌದು ಸರ್. ಹೈಯೆಸ್ಟ್ ಅಂದ್ರೆ ಸರ್? ಸರ್ ಐದು ನಿಮಗೆ 8.5 ಲಕ್ಷ ತನಕ ಇದೆ ಸರ್. ಓಕೆ, 8.5 ಲಕ್ಷ ತನಕ ನಿಮ್ಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಲೋನ್ ಅಂತ ನೋಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಲೋನ್ ಅಂದ್ರೆ ನಿಮಗೆ 30 ಅಬೌವ್ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಮಾಡಿಸ್ಕೊಡ್ತೀನಿ ಸರ್ ಲೋನ್. ಆಲ್ ಓವರ್ ಕರ್ನಾಟಕ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲಿನ ಇರಲಿ ಸರ್, ಕರ್ನಾಟಕ ಸಂಧಿ ಇದ್ರನ್ನ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ ನಿಮಗೆ ಲೋನ್ ಕೂಡ ಆಗುತ್ತೆ. ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್? ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಅಲ್ಲಿ ಡೌನ್ ಬಂದ್ರೆ ನಂಬೂರ್ ತಿಂಡಿ ಹೋಟೆಲ್ ಸರ್. ಅದು ಅಂಡರ್ ಪಾಸ್ ತಕ್ಷಣ ನಮ್ಮ ಆಪೋಸಿಟ್ ಅಲ್ಲಿ ನೆಕ್ಸ್ಟ್ ಕಾಸ್ಟ್ ಕಾಣುತ್ತೆ ಸರ್ ನಿಮಗೆ. ಓಕೆ, ನಾವು ಜಾಸ್ತಿ ವಿಡಿಯೋ ಹಿಡಿತಾ ಇಲ್ಲ, ಕಮ್ಮಿ ಇದರಲ್ಲಿ ಏನೀಗ ಜನಗಳು ನೋಡಬೇಕು, ನಮ್ಮ ನೆಕ್ಸ್ಟ್ ಕಾಸಲ್ಲಿ ಬರಬೇಕು, ಒಳ್ಳೆ ಪ್ರೈಸಲ್ಲಿ ಕೊಡೋಣ ಸರ್. ಓಕೆ, ನೋಡಿ ವಿಡಿಯೋ ಲೆಂತ್ ಇರಲ್ಲ, ಯಾಕಂದ್ರೆ ಲೈಕ್ ಇಂಟೀರಿಯರ್ ಎಲ್ಲ ನಿಮ್ಗೆ ಆಬ್ವಿಯಸ್ಲಿ ನಿಮಗೆ ಲೈಕ್ ಮೇನ್ ಟ್ರೇಸೇ ಬೇಕಾಗಿರುತ್ತೆ ನಿಮಗೆ. ಅದಕ್ಕೋಸ್ಕರನೇ ಲೈಕ್ ಲೆಂತ್ ಬೇಡ ಅಂದ್ಬಿಟ್ಟು ಲೈಕ್ ಆದಷ್ಟು ಕಟ್ ಡೌನ್ ಮಾಡಿದ್ದೀನಿ. ಸೊ ಅಕಸ್ಮಾತ್ ಏನಾದ್ರು ಗಾಡಿ ಡೀಟೇಲ್ಸ್ ಬೇಕು ಅಂತಂದ್ರೆ ಆರಾಮಾಗಿ ಕಾಲ್ ಮಾಡ್ರೆ ಆರಾಮಾಗಿ ನಿಮಗೆ ಓಕೆ ಸರ್. ಲೊಕೇಶನ್ ಏನೇನು ಬೇಕು ಎಲ್ಲ ಡೀಟೇಲ್ಸ್ ಫೋನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಮುಂದೆ ಬನ್ನಿ, ಒಳ್ಳೆ ಪ್ರೈಸಲ್ಲಿ ಮಾಡಿಸ್ಕೊಡೋಣ ಸರ್. ಬನ್ನಿ ವಿಸಿಟ್ ಮಾಡಿ ಸರ್. ನಮ್ಮ ನೆಕ್ಸ್ಟ್ ಒಂದ್ಸತಿ ಡೈರೆಕ್ಟ್ ಬಂದು ವಿಸಿಟ್ ಮಾಡಿ ಗಾಡಿ ನೋಡಿ ಒಂದು ರಿಸರ್ವ್ ಮಾಡಿ ಆರಾಮಾಗಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಸೊ ತಡ ಮಾಡಬೇಡಿ ಸರ್, ಎಲ್ಲ ಬೇಕು ಸರ್ ಡೀಟೇಲ್ಸ್ ಬನ್ನಿ ಸರ್, ಬೇಗ ಮಾಡಿಸ್ಬಿಡೋಣ, ಜನಗಳು ನೋಡ್ರಿ ಪಾಪ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಎಲ್ಲ ಬೇಕು ಸರ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಫೋರ್ಡ್ ಐಕಾನ್ ಇದೆ, ಏನು ಸರ್ ಡೀಟೇಲ್ಸ್? ಹೌದು ಸರ್, 2006 ಮಾಡಲ್ ಥರ್ಡ್ ಓನರ್ ಆಗಿದೆ. ಬರೀ 1 ಲಕ್ಷ ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್? ಬರೀ 1 ಲಕ್ಷಕ್ಕೆ ಸರ್. ಓಕೆ, ಬರೀ 1 ಲಕ್ಷಕ್ಕೆ ನಿಮಗೆ ಒಂದು ಫೋರ್ಡ್ ಐಕಾನ್ ಸಿಗ್ತಾ ಇದೆ. ಸರ್ AC ಪೋಸ್ಟರಿಂಗ್ 4 ಪೋರಿಂಟ್ ಎಲ್ಲ ಬರುತ್ತೆ ಸರ್. ಓಕೆ, ಸೊ ನಿಮಗೆ ಫೋರ್ಡ್ ಐಕಾನ್ ಮಾಡಿದ್ರೆ ಫೋರ್ಡ್ ಫಿಯೆಸ್ಟಾ ಕೂಡ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇದು 2012 ಮಾಡಲ್ ಸಿಂಗಲ್ ಓನರ್ ಸರ್. ಸಾರಿ, ಫೋರ್ಡ್ ಫಿಯೆಸ್ಟಾ ಅಲ್ಲ, ಇದು ಫೋರ್ಡ್ ಫಿಗೋ. ಫಿಗೋ ಸರ್, 2012 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 1,70,000 ಕೊಡ್ತೀನಿ ಸರ್. ಎಷ್ಟಕ್ಕೆ? 1,70,000 ಕೊಡ್ತೀನಿ ಸರ್. ಓಕೆ, 1,70,000ಕ್ಕೆ ನಿಮ್ಗೆ ಒಂದು ಫೋರ್ಡ್ ಫಿಗೋ ಸಿಗ್ತದೆ. ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಗಾಡಿ? ಹೌದು ಸರ್. ಓಕೆ, ಸೊ ಪಕ್ಕದಲ್ಲಿ ನಿಮಗೆ 2 ಈಕೋಗಳಿದೆ. ಸೊ ಒಂದು ಈಗ ಈಕೋ ಡೀಟೇಲ್ಸ್ ಸರ್? ಸರ್ ಇದು 2014 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 5 ಸೀಟರ್, ನಾನ್ AC ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಬರೀ 7,95,000 ಕೊಡ್ತೀನಿ ಸರ್. ಸರ್ ಈಕೋಗೆ ಎಷ್ಟು ಕೊಡ್ತೀರಾ? ಬರೀ 7,90,000 ಕೊಡ್ತೀನಿ ಸರ್. ಓಕೆ, ನಿಮ್ಗೆ ಈ ಗಾಡಿ ಬೇಡ ಅಂದ್ರೆ ನಿಮ್ಗೆ ಈ ಗಾಡಿ ಸೇಲ್ ಆಗಿರ್ತಾರೆ ಕಳಿಸ್ಕೊಡಿ. ಇನ್ನೊಂದು ಈಕೋ ಇದೆ ಸರ್, ಇದು ಡೀಟೇಲ್ಸ್ ಸರ್? ಅದು ಆಸನ್ ಗಾಡಿ? ಹೌದು ಸರ್, 2012 ಮಾಡಲ್ ಥರ್ಡ್ ಓನರ್ ಆಗಿದೆ. ಬರೀ 7,75,000 ಕೊಡ್ತೀನಿ ಸರ್. ಈ ಈಕೋ ಎಷ್ಟಕ್ಕೆ ಸರ್? ಸರ್ ಬರೀ 7,75,000. ನಿಮ್ ಚಾನಲ್ ನೋಡ್ಕ 5,000 ಕಮ್ಮಿ ಸರ್. ಇನ್ನು ಓಕೆ, 7,70,000ಕ್ಕೆ 70,000 ತಗೊಂಡೋಗ್ಲಿ ಸರ್. ಸರ್ ನಮ್ಮದು ಜೆನ್ ಎಷ್ಟೆಲ್ಲ ಇದೆ ಸರ್? ಹೌದು ಸರ್, 1011 ಸರ್. ಇದು ಸರ್ 1,75,000 ಕೊಡ್ತೀನಿ ಸರ್. ಜೆನ್ ಎಷ್ಟಿಲ್ಲ? ಹೌದು ಸರ್, AC ಪೋಸ್ಟರಿಂಗ್ 4 ಪೋರಿಂಡೋ ಬರುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಬ್ಲಾಕ್ ಕಲರ್ ಇದೆ ಸರ್. ಹೌದು ಸರ್, ಬ್ಲಾಕ್ ಬೆರಿ ಸರ್. ಇದು ಓಕೆ, 2006 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. 1,35,000 ಹೇಳ್ತಾರೆ ಸರ್. 1,15,000 ಕೊಡ್ತೀನಿ ಸರ್. 1,15,000ಕ್ಕೆ? ಹೌದು ಸರ್, ತಗೊಂಡೋಗ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್, ಏನ್ ಸರ್ ಡೀಟೇಲ್ಸ್? ಸರ್ ಇದು 2012 ಮಾಡಲ್ ಸರ್, ಥರ್ಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಟಾಪ್ ಅಂಡ್ 110 PS ಇದು. ಓಕೆ ಸರ್, ಬರೀ 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಟಾಪ್ ಅಂಡ್ ವೆಹಿಕಲ್ ಸರ್, ಡೆಸ್ಟರ್. ಓಕೆ, 2.5 ಲಕ್ಷಕ್ಕೆ ಸಿಗ್ತಾ ಇದೆ ನಿಮ್ಗೊಂದು ರೆನಾಲ್ಟ್ ಡಸ್ಟರ್. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಯೆಲ್ಲೋ ಕಲರ್ ಒಂದು ವ್ಯಾಗನರ್ ಸರ್. ಹೌದು, 2014 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. 56,000 ಹೊಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 7,10,000 ಕೊಡ್ತೀನಿ ಸರ್. ಸೊ 14 ಮಾಡಲಿ ಸರ್? ಹೌದು ಸರ್, 7,10,000 ಕೊಡ್ತೀನಿ. ಸೊ ಫಸ್ಟ್ ಟೈಮ್ ಒಂದು MG ಕಾಮೆಕ್ಟ್ ಒಂದು ಸೇಲ್ ಬಂದಿದೆ, ಏನ್ ಸರ್ ಡೀಟೇಲ್ಸ್? ಸರ್ ಇದು 2024 ಮಾಡಲ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. 13,000 ಹೊಡಿದೆ ಸರ್ ಇದು. ಓಕೆ, ಜಸ್ಟ್ 13,000 ಅಷ್ಟೇ? ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ. 100% ಚಾರ್ಜಿಂಗ್ ಮಾಡಿದ್ರೆ 200% ಬರುತ್ತೆ ಸರ್ ನಿಮಗೆ. ಓಕೆ, ಸೊ ನೋಡ್ತಾ ಇರ್ಬೋದು ಇಂಟೀರಿಯರ್ ನಿಮಗೆ AC ಪೋಸ್ಟರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಗಾಡಿಲಿ. ಥರ ಮಸ್ತ್ ಗಾಡಿ ಅಂತ ಹೇಳ್ಬೋದು. ಕಾಂಪ್ಯಾಕ್ಟ್ ವೆಹಿಕಲ್, ಸಿಟಿಗೆ ಬೆಸ್ಟ್ ವೆಹಿಕಲ್ ಗಾಡಿ ಕೂಡ. ಸೊ ಯಾರು ಒಂದು MG ಕಾಮೆಟ್ ಹೊಡ್ತಾರೋರಿಗೆ 2024 ಅಲ್ಲ ಸರ್ ಇದು? ಹೌದು ಸರ್, 24 ಸೆಕೆಂಡ್ ಓನರ್ ಆಗಿದೆ ಸರ್. ಸೊ ಪ್ರೈಸ್ ಏನಾಯ್ತು ಸರ್? ಹೌದು ಸರ್, ಇದು ಪ್ರೈಸಿಂಗ್ ಬಂದ್ಬಿಟ್ಟು 5,95,000 ಇರ್ತಾರೆ. ಅದು ಬರೀ 5,75,000 ಮಾಡಿಸ್ಕೊಡ್ತೀನಿ ಸರ್. ಸರ್ ಶೋರೂಮ್ ಮಾಡಿ 9 ಲಕ್ಷ ಇದೆ ಸರ್? ಹೌದು ಸರ್, ಕಮ್ಮಿ ತಗೊಂಡೋಗ್ಲಿ ಸರ್. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಕೊಡೋದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್, ರೆಡ್ ಕಲರ್. ಹೌದು ಸರ್, 2018 ಮಾಡಲ್ ಸಿಂಗಲ್ ಓನರ್ ಸರ್. AC ಪೋಸ್ಟರಿಂಗ್ 2 ಪವರ್ ವಿಂಡೋ ಬರುತ್ತೆ. ಬರೀ 25,000 ಹೊಡಿದೆ ಸರ್. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಇರ್ತಾರೆ. ಅದು 7,85,000 ಕೊಡ್ತೀನಿ ಸರ್. 7,85,000ಕ್ಕೆ ಕ್ವಿಡ್ ಸರ್, ರೆನಾಲ್ಟ್ ಕ್ವಿಡ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ದು ಇನ್ನೊಂದು ಜೆನ್ ಎಷ್ಟಿಲ್ಲ ಇದೆ ಸರ್? ಇದು 2013 ಮಾಡಲ್ ಸಿಂಗಲ್ ಓನರ್. 30 ಚೇಂಜ್ ಹೊಡಿದೆ, ಶೋರೂಮ್ ಇಷ್ಟೇ ಇದೆ. ಇದು ಕೋಟಿಂಗ್ ಬಂದ್ಬಿಟ್ಟು 2,60 ಹೇಳ್ತಾರೆ. ಅದು 7,45,000 ಕೊಡ್ತೀನಿ ಸರ್. ಇದು ಕೂಡ 2,45,000ಕ್ಕೆ? ಹೌದು ಸರ್.
ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಎರ್ಟಿಗಾ ಇದೆ ಸರ್. ಹೌದು ಸರ್, ಪೆಟ್ರೋಲ್ 2023 ಮಾಡಲ್ ಸಿಂಗಲ್ ಓನರ್, ಬರೀ 25 ಕಿಲೋಮೀಟರ್ ಓಡಿದೆ ಸರ್. ಜಸ್ಟ್ 25,000 ಅಷ್ಟೇ. ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, ನೋಡ್ತಾ ಇರ್ಬೋದು ಎರ್ಟಿಗಾ 2023 ಮಾಡಲ್ ಗಾಡಿ ವಿತ್ AC ಪೋಸ್ಟರಿಂಗ್, 4 windows, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಯಲ್ಲಿ. ಯಾರು ಒಂದು ಎರ್ಟಿಗಾ ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಳ್ಳೆ ಲೋ ಬಜೆಟ್, ಒಳ್ಳೆ 7 ಸೀಟರ್ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಎರ್ಟಿಗಾ ಹುಡುಕೋರಿಗೆ 2023 ಮಾಡಲ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 10,25,000 ಹೇಳ್ತಾರೆ, ಅದು ಬರೀ 9,75,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 9,75,000ಕ್ಕೆ ಇರ್ಟಿಗಾ ಕೊಡ್ತೀನಿ ಸರ್. Okay. 25 ಕಿಲೋಮೀಟರ್ ಓಡಿದೆ ಸರ್ ಬರೀ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ WRV ಇದೆ ಸರ್. ಹೌದು ಸರ್, ಡೀಸೆಲ್ ವೇರಿಯಂಟ್ ಸರ್, 18 ಮಾಡಲ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, ಡೀಸೆಲ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ABS ಇರ್ಬೇಕು ಬರುತ್ತೆ ಸರ್ ಇದು. ಸೊ 2018 ಅಲ್ಲ? ಮಾಡಲ್ ಸಿಂಗಲ್ ಓನರ್ ಸರ್. ಓಕೆ, 2018 ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 5,10 ಹೇಳ್ತಾರೆ, ಅದು ಬರೀ 4,85,000 ಕೊಡ್ತೀನಿ ಸರ್. 4,85,000ಕ್ಕೆ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು XUV 500 ಏನು ಸರ್ ಡೀಟೇಲ್ಸು? ಸರ್ ಇದು 2015 ಮಾಡಲ್ ಸೆಕೆಂಡ್ ಓನರ್, W ಟಾಪ್ ಎಂಡ್ ಇದು. 2015? ಹೌದು ಸರ್, 15 ಮಾಡಲ್ ಸೆಕೆಂಡ್ ಓನರ್, W ಟಾಪ್ ಎಂಡ್ ಬರುತ್ತೆ ಇದು. ಓಕೆ, ವಿತ್ AC ಪೋಸ್ಟರಿಂಗ್, 4 windows, 6 ಎಲ್ಲ ಏರ್ ಬ್ಯಾಗು, ಎಲ್ಲ ಫ್ಯೂಚರ್ಸ್ ಬರುತ್ತೆ ಸರ್ ಇದು. ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್, 80 to 90% ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಯ್ತು ಸರ್ XUV? ಇದು 710 ಹೇಳ್ತಾ ಇರೋದು ಸರ್, ಬರೀ 6,80,000 ಕೊಡ್ತೀನಿ ಸರ್. ಸೊ 15 ಮಾಡಲ್ ಗಾಡಿ? ಹೌದು ಸರ್, 15 ಮಾಡಲ್ ಗಾಡಿ ಸರ್. 5,80,000, 6,80,000ಕ್ಕೆ. ಹೌದು ಸರ್. ಸರ್ ಏನು ಡೌನ್ ಪೇಮೆಂಟ್ ಅಲ್ಲ ತಾನೆ? ಆರಾಮಾಗೆ ಸರ್, ಡೌನ್ ಪೇಮೆಂಟ್ ಒಂದು ಇಲ್ಲ, ಆದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡಿಸ್ಕೊಡೋಣ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಬರುತ್ತೆ ಸರ್. ಓಕೆ, ಸ್ಕೋಡಾ ರ್ಯಾಪಿಡ್ ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್, ಆಟೋಮೆಟಿಕ್ ಡೀಸೆಲ್ ಸರ್ ಇದು. ಆಟೋಮೆಟಿಕ್, ಅದು ಡೀಸೆಲ್ ಗಾಡಿ? ಹೌದು ಸರ್, ಗಾಡಿ ತುಂಬಾ ಚೆನ್ನಾಗಿದೆ, ಫುಲ್ಲಿ ಟಾಪ್ ಎಂಡ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ ಇದು. ನಿಮಗೆ ಹೆಡ್ ರೆಸ್ಟ್ ಎಲ್ಲ ಸಿಸ್ಟಮ್ ಎಲ್ಲ ಬರುತ್ತೆ ಇದೆ. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು 5,25 ಹೇಳ್ತಾರೆ, ಅದು 4,75,000 ಕೊಡ್ತೀನಿ ಸರ್. ಸರ್ ಡೀಸೆಲ್ ಆಟೋಮೆಟಿಕ್ ಗಾಡಿ? ಹೌದು ಸರ್. ಸ್ಕೋಡಾ ರ್ಯಾಪಿಡ್? ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಲಾಡ್ಜಿ ಇದೆ ಸರ್. ಹೌದು ಸರ್, ಡೀಸೆಲ್ ವೇರಿಯಂಟ್ ಸರ್, ಇದು ಕೂಡ 15 ಮಾಡಲ್ ಸಿಂಗಲ್ ಓನರ್, ಟಾಪ್ ಎಂಡ್ ಸರ್, 85 PS ಇದು. ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು ಸರ್ 4,85,000 ಹೇಳ್ತಾರೆ, ಅದು ಬರೀ 4,5 ಲಕ್ಷ ಕೊಟ್ಬಿಡ್ತೀನಿ ಸರ್. ಎಷ್ಟಕ್ಕೆ ಸರ್ ಲಾಡ್ಜಿ? ಸರ್ 4,5 ಲಕ್ಷಕ್ಕೆ ಸರ್, 7 ಸೀಟರ್ ವೆಹಿಕಲ್ ಸರ್. ಓಕೆ, 4,5 ಲಕ್ಷಕ್ಕೆ ನಿಮಗೆ 7 ಸೀಟರ್ ಗಾಡಿ ಒಂದು ರೆನಾಲ್ಟ್ ಲಾಡ್ಜಿ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಹೌದು ಸರ್, 2014 ಮಾಡಲ್ ಸೆಕೆಂಡ್ ಓನರ್, 85 PS ಗಾಡಿ ತುಂಬಾ ಚೆನ್ನಾಗಿದೆ ಸರ್. 4,5 ಹೇಳ್ತಾರೆ, ಅದು 4,25,000 ಕೊಡ್ತೀನಿ ಸರ್. ಸರ್ ರೆನಾಲ್ಟ್ ಡಸ್ಟರ್? ಹೌದು ಸರ್. 2000 ಸರ್ 14 ಮಾಡಲ್ ಸೆಕೆಂಡ್ ಓನರ್ ಸರ್. ಎಷ್ಟಕ್ಕೆ ಸರ್? 4,25,000 ಸರ್. 4,5 ಲಕ್ಷಕ್ಕೆ 2015 ಮಾಡಲ್ ಗಾಡಿ, 14 ಮಾಡಲ್ ಗಾಡಿ. ಹೌದು ಸರ್. 110 PS, 85 PS? 85 PS ಸರ್. ಸೊ ಮೈಲೇಜ್ ಬರುತ್ತೆ, ಕಮ್ಮಿ ಕೊಡುತ್ತೀರಿ ಪ್ರೈಸ್ ಸರ್. ಓಕೆ, ನೋಡಿ ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್ ಇದೆ ಸರ್. ಟಾಪ್ ಎಂಡ್ ಅಲ್ಲಿ ಬೇಕಂದ್ರೆ 110 PS ಅಂದ್ರೆ 14 ಮಾಡಲ್ ಸೆಕೆಂಡ್ ಓನರ್ ಸೇಮ್. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದನ್ನೇ. ಓಕೆ, ವಿತ್ AC ಪವರ್ ಸ್ಟೀರಿಂಗ್, 4 windows, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡಿಲಿ. ಸೊ ಯಾರಾದರೂ ಒಂದು ರೆನಾಲ್ಟ್ ಡಸ್ಟರ್ ಹುಡುಕ್ತಾರೋರಿಗೆ ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ರೆನಾಲ್ಟ್ ಡಸ್ಟರ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 4,65 ಸರ್, 4,35 ಕೊಡ್ತೀನಿ ಸರ್. 4,35,000ಕ್ಕೆ? ಹೌದು ಸರ್, ಇನ್ನ 5,000 ಕಮ್ಮಿ ಹೆಚ್ಚು ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ ಸರ್. ಲೇಟೆಸ್ಟ್ ಸೆಲೆರಿಯೋ ಸರ್ ಇದು. ಓಕೆ, ಲೇಟೆಸ್ಟ್ ಮಾಡಲ್ ಸೆಲೆರಿಯೋ? ಹೌದು ಸರ್. ಓಕೆ, 22 ಮಾಡಲ್ ಸಿಂಗಲ್ ಓನರ್ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, 22 ಬರುತ್ತೆ ನಿಮಗೆ. ಓಕೆ, ZX ಟಾಪ್ ಎಂಡ್ ವೇರಿಯಂಟ್ ವಿತ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಸಿಲೆರಿಯೋದು 2022 ಮಾಡಲ್ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 4,35 ಹೇಳ್ತಾರೆ, ಅದು ಸರ್ 3,95,000 ಕೊಡ್ತೀನಿ ಸರ್. ಸರ್ 22 ಮಾಡಲ್ ಗಾಡಿ? ಹೌದು ಸರ್, 3,95,000 ಸರ್. ನೆಕ್ಸ್ಟ್ ಕಾರ್ಸ್ ಒಳ್ಳೆ ಪ್ರೈಸ್ ಸರ್, ನೆಕ್ಸ್ಟ್ ಕಾರ್ಸ್ ಅಲ್ಲಿ ಕಮ್ಮಿ ಪ್ರೈಸ್ ಸರ್ ಇವಾಗ ಈ ಸಲ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಸುಜುಕಿ ಬಲೆನೋ ಸರ್. ಹೌದು ಸರ್, 2017 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಆಲ್ಫಾ ಟಾಪ್ ಎಂಡ್ ಬರುತ್ತೆ ಸರ್, ಪುಷ್ ಬಟನ್. ಓಕೆ, ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 60 to 70% ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 5,65 ಹೇಳ್ತಾರೆ, ಅದು 5,25,000 ಕೊಟ್ಬಿಡ್ತೀನಿ ಸರ್ ಫೈನಲ್. 5,4 ಲಕ್ಷಕ್ಕೆ? ಹೌದು ಸರ್, ತಗೊಂಡು ಹೋಗ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ವ್ಯಾಗನರ್. ಹೌದು ಸರ್, 2009 ಮಾಡಲ್ ಸಿಂಗಲ್ ಓನರ್ ಸರ್ ಗಾಡಿ. 2009 ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್, 29 ತನಕ FC ಇದೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. LPG ಪ್ಲಸ್ ಪೆಟ್ರೋಲ್ ಸರ್ ಇದು. ಓಕೆ, ಡಬಲ್ ಧಮಾಕ? ಡಬಲ್ ಧಮಾಕ ಸರ್. ಪ್ರೈಸ್ ಏನು ಸರ್? ಇದು ಕೋಟಿಂಗ್ ಬಂದ್ಬಿಟ್ಟು 2,10 ಹೇಳ್ತಾರೆ, ಅದು ಸರ್ 1,85,000 ಕೊಡ್ತೀನಿ ಸರ್. ಓಕೆ, 1,85,000ಕ್ಕೆ ನಿಮಗೆ ಒಂದು ಡಬಲ್ ಧಮಾಕ ಗಾಡಿ ಒಂದು ವ್ಯಾಗನರ್ ಸಿಗ್ತಾ ಇದೆ, ಸಿಂಗಲ್ ಓನರ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಮಾರ್ಕೆಟ್ ಅಲ್ಲಿ. ಸೊ ಇನೋವಾ. ಸೊ ಏನ್ ಸರ್ ಇದು ಇನೋವಾ ಡೀಟೇಲ್ಸ್? ಸರ್ ಸೋಲ್ಡ್ ಆಗಿದೆ ಸರ್. ಸೊ ವೈಟ್ ಒಂದು ಲೈಟ್ i20 ಇದೆ ಸರ್? ಹೌದು ಸರ್, ಒಂದಿಲ್ಲ ಸರ್, ಎರಡು ಇದೆ ಸರ್. ಓಕೆ, ಇದು 20 ಮಾಡಲ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ, ರೇರ್ ನಿಮಗೆ ಡಿಫಾಗರ್ ಎಲ್ಲ ಇದೆ ಗಾಡಿ. ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ಆಫ್ಟರ್ ಮಾರ್ಕೆಟ್ ಸಾರಿ ಆಲಾಯ್ ಸಮೇತ ಬರುತ್ತೆ, ಡ್ಯೂಯಲ್ ಇರಬೇಕು, ABS ಎಲ್ಲ ಬರುತ್ತೆ ಗಾಡಿಲಿ. ಸೊ ಲೈಟ್ i20 ಪ್ರೈಸ್ ಏನಿದೆ ಸರ್? ಸರ್ 6,25 ಹೇಳ್ತಾರೆ, ಅದು ಸರ್ 5,85,000 ಕೊಟ್ಬಿಡ್ತೀನಿ ಸರ್.
ಎಲೈಟ್ 820. ಹೌದು ಸರ್, ಸ್ಪೋರ್ಟ್ಸ್ ವೆಹಿಕಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಎಲೈಟ್ 820 ಸರ್. ಹೌದು ಸರ್, ಬೇಸಿಕ್ 2018 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. AC ಪೋಸ್ಟರಿಂಗ್, 4 ವಿಂಡೋ, ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ. ಓಕೆ, ಸೊ ರೇರಲ್ ಗಾಡಿ ಎಲ್ಲ ಇದೆ ನಿಮಗೆ. ಗಾಡಿ ಕೂಡ ಸಕ್ಕತ್ತಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇಲ್ಲಿದೆ ಗಾಡಿ. ಸೊ ಯಾರು ಒಂದು 820 ಬೇಕು ಎಲ್ಲ ಇಟ್ಟು ಅದು ನಿಮಗೆ ಲೋ ಬಜೆಟ್ ಬೇಕು ಅನ್ನೋರಿಗೆ ಪ್ರೈಸ್ ಅನ್ನತ್ತೆ ಸರ್. ಸರ್ ಇದು 5,10,000 ಹೇಳ್ತಾರೆ, ಅದು ಬರೀ 4,85,000 ಕೊಡ್ತೀನಿ ಸೊ 2018 ಮಾಡಲ್ ಗಾಡಿ. ಹೌದು ಸರ್, ತಗೊಂಡು ಹೋಗ್ಲಿ ಸರ್. ನೆಕ್ಸ್ಟ್ ಕಾರ್ಸ್ ಅಲ್ಲಿ ಇದೆ, ಅವೈಲೇಬಲ್ ಇದೆ, ಬನ್ನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಸಿಯಾಸ್ ಇದೆ ಸರ್. ಸರ್ ಇದು 2015 ಮಾಡಲ್, ಓನರ್ ಮಾತ್ರ ತಾಡಾಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, 92,000 ಜಿನ್ನೆ ನೋಡಿದೆ ಗಾಡಿ. ಗಾಡಿ ಏನ್ ಮಾತಾಡಂಗಿಲ್ಲ, ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ, ಲೋಡೆಡ್ ಗಾಡಿ ಸರ್. ಪುಷ್ ಬಟನ್ ಬರುತ್ತೆ. ಓಕೆ, ವಿತ್ AC ಪೋಸ್ಟರಿಂಗ್, 4 ಫೀಚರ್ಸ್ ಬರುತ್ತೆ ಸರ್. ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇರೋ ಗಾಡಿ. ಸಿಯಾಸ್ ಪ್ರೈಸ್ ಏನಿದೆ ಸರ್? 4.5 ಹೇಳ್ತಾರದು ಸರ್. 4.20 ತಗೊಂಡೋಗ್ಲಿ ಸರ್. 4,20,000ಕ್ಕೆ ಸರ್. 4,10,000 ತಗೊಂಡೋಗ್ಲಿ ಸರ್. ಓಕೆ, 4,10,000ಕ್ಕೆ ನಿಮ್ಗೊಂದು ಸಿಯಾಜು ಪೆಟ್ರೋಲ್ ಅಲ್ಲ ಸರ್ ಅದು? ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದೇ ಒಂದು ಸುಜುಕಿ ಬಲೆನೋ ಇನ್ನೊಂದು ಸರ್, ಡೀಸೆಲ್ ವೇರಿಯಂಟ್ ಸರ್. 17 ಸೆಕೆಂಡ್ ಓನರ್, ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ ಸರ್. ಓಕೆ, ಆಲ್ಫಾ ಫುಲ್ ಟಾಪ್ ಎಂಡ್, ಪುಷ್ ಬಟನ್ ಬರುತ್ತೆ ಸರ್. 5.5 ಹೇಳ್ತಾರದು, ಬರೀ 5,25,000 ಕೊಡ್ತೀನಿ ಸರ್. ಸೊ ಸುಜುಕಿ ಸ್ವಿಫ್ಟ್ ಬರಲ್ಲ ಸರ್? ಹೌದು ಸರ್, ಡೀಸೆಲ್ ವೇರಿಯಂಟ್ ಸರ್. 20 ಮೈಲೇಜ್ ಬರುತ್ತೆ ಸರ್. ಓಕೆ, ಬಲೆನೋ ಬರ್ತಾ ಇದೆ ನಿಮಗೆ. ಸ್ವಿಫ್ಟ್ ಕಮ್ಮಿಗಿಂತ ಪ್ರೈಸ್ ಅಲ್ಲಿ ನಿಮಗೆ ಒಂದು ಬಲೆನೋ ಸಿಗ್ತಾ ಇದೆ. ಸೊ ಹಾಗೆ ಸ್ವಿಫ್ಟ್ ಅಂತಿದ್ದಂಗೆ ಇನ್ನೊಂದು ಸ್ವಿಫ್ಟ್ ಇದೆ ಪಕ್ಕದಲ್ಲೇ ಸರ್. ಏನ್ ಸರ್ ಡೀಟೇಲ್ಸ್? ಸರ್ ಇದು 17 ಮಾಡಲ್, ಓನರ್ ಮಾತ್ರ ತಾಡಾಗಿದೆ. ಡೆಕ್ಕಾ ಇದು, ಡೆಕ್ಕಾ ಎಡಿಷನ್. ಹೌದು ಸೊ ಯಾರಾದ್ರೂ ಒಂದು ಸುಜುಕಿ ಸ್ವಿಫ್ಟ್ ಡೆಕ್ಕಾ ಎಡಿಷನ್ ಹುಡುಕ್ತಾರೋರಿಗೆ ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ ಗಾಡಿ ಕೂಡ. ವಿತ್ ಡೆಕ್ಕಾ ಎಡಿಷನ್ಸ್ ಆದರೆ ನಿಮಗೆ ಕಂಪ್ಲೀಟ್ಲಿ ಡ್ಯೂಯಲ್ ಟೋನ್ ಬರುತ್ತೆ ನಿಮಗೆ ಗಾಡಿಲಿ. ಸೊ ಪ್ರೈಸ್ ಏನಾಯ್ತು ಸರ್? ಸರ್ ಇದು ಬಂದ್ಬಿಟ್ಟು ಸರ್ 4.5 ಹೇಳ್ತಾರದು, ಬರೀ 4,10,000 ಕೊಡ್ತೀನಿ ಸರ್. 4,10,000ಕ್ಕೆ ಡೆಕ್ಕಾ ಎಡಿಷನ್ ಒಂದು ಸ್ವಿಫ್ಟ್. ಹಾಗೆ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಸ್ವಿಫ್ಟ್ ಇದೆ ಸರ್. ಹೌದು ಸರ್, 2011 ಮಾಡಲ್ ಸರ್. ಸೆಕೆಂಡ್ ಓನರ್, ZXi ಗಾಡಿ ತುಂಬಾ ಚೆನ್ನಾಗಿದೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. 7,85,000 ಕೊಟ್ಬಿಡ್ತೀನಿ ಸರ್. 7,85,000ಕ್ಕೆ? ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಸಿಲೆರಿಯೋ. ಹೌದು ಸರ್, 2015 ಮಾಡಲ್, ಸೆಕೆಂಡ್ ಓನರ್, VXi ಸರ್. AC ಪೋಸ್ಟರಿಂಗ್, 4 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,15,000 ಹೇಳ್ತಾರದು, 7,95,000 ಕೊಡ್ತೀನಿ ಸರ್. ಓಕೆ, 7,95,000 ಆರಾಮಾಗಿ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್, ಪ್ರೊಫೈಲ್ ಚೆನ್ನಾಗಿದ್ರೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಕ್ ಕ್ವಿಡ್ ಇದೆ. ಸೊ ಏನು ಸರ್ ಡೀಟೇಲ್ಸ್? ಸರ್ ಇದು 2018 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ಸರ್ ಇದು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 3,10,000 ಹೇಳ್ತಾರದು, 7,85,000 ಕೊಡ್ತೀನಿ ಸರ್. ಸರ್ 18 ಮಾಡಲ್ ಗಾಡಿ? ಹೌದು ಸರ್. 7,85,000? ಹೌದು ಸರ್, ಲೋನ್ ಕೂಡ ಆಗುತ್ತೆ 80%. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್. ಹೌದು ಸರ್, 2015 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, VXi ಇದು. AC ಪೋಸ್ಟರಿಂಗ್, 4 ಪವರ್ ವಿಂಡೋ ಬರುತ್ತೆ ಸರ್. ಸರ್ 4.5 ಹೇಳ್ತಾ ಇರೋದು, 4,35,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಪೆಟ್ರೋಲ್ ಗಾಡಿ? ಹೌದು ಸರ್, ಗಾಡಿ ನೋಡಿ ಹೆಂಗಿದೆ. ಓಕೆ, ಸೊ ವೈಟ್ ಕಲರ್ ಪೆಟ್ರೋಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಸ್ಯಾಂಟ್ರೋ. ಸರ್ ಇದು 2006 ಮಾಡಲ್ ಸರ್. 6 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1.5 ಲಕ್ಷ ಹೇಳ್ತಾ ಇರೋದು, 1,35,000 ಕೊಡ್ಬಿಡ್ತೀನಿ ಸರ್. 1,35,000ಕ್ಕೆ ನಿಮ್ಗೊಂದು ಸ್ಯಾಂಟ್ರೋ. ಸೊ ಹಾಗೆ ಇನ್ನೊಂದು 810 ಇದೆ ಸರ್. ಸರ್ ಒಂದಿಲ್ಲ ಎರಡಿಲ್ಲ 4 ಇದೆ ಸರ್, ಆಟೋಮೆಟಿಕ್. ಓಕೆ, 4 ಆಟೋಮೆಟಿಕ್ ಗಾಡಿಗಳು? ಹೌದು ಸರ್. ಓಕೆ ಸರ್ ಇದು 12 ಮಾಡಲ್, ಸಿಂಗಲ್ ಓನರ್. ಇದು 3,10,000 ಹೇಳ್ತಾ ಇರೋದು, 7,95,000 ಕೊಡ್ತೀನಿ ಸರ್. ಓಕೆ, ಸೊ ಇನ್ನೊಂದು 810 ಸರ್. ಹೌದಾ? ವಿತ್ ಸನ್ರೂಫ್ ಬೇಕಂದ್ರೆ ವಿತ್ ಸನ್ರೂಫ್ ಇದೆ ಸರ್. ಸರ್ ಇದು 2012 ಮಾಡಲ್, ಸೆಕೆಂಡ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಆಸ್ಟಾ ಇದು. 7,25,000 ಹೇಳ್ತಾರೆ ಅದು. ಸಾರಿ, 3,25,000 ಹೇಳ್ತಾರೆ ಅದು. 3 ಲಕ್ಷ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ಇನ್ನೊಂದು 810 ಸರ್. ಹೌದು ಸರ್, ಕಮ್ಮಿ ಓಡಿರೋದು, ವಿತ್ ಸನ್ರೂಫ್ ಆಸ್ಟಾ ವೆಹಿಕಲ್ ಬೇಕಾ? ಬರೀ 33,000 ಓಡಿದೆ ಸರ್. ಜಸ್ಟ್ 33,000 ಅಷ್ಟೇ? 33,000 ನೋಡಿದೆ, ಸಿಂಗಲ್ ಓನರ್, ಫ್ರೆಶ್ FC ಸರ್. ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ? 5,000 ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ನಾನು ಈ ವಿಡಿಯೋ ಏನಿಗೆ ಬೇಗ ಮಾಡಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಬೇಗ ಮಾಡ್ತಾ ಇದ್ದೀನಿ ಅಂದ್ರೆ ಜನಗಳು ನೋಡಬೇಕು. ಹೌದೌದು, ಅವ್ರಿಗೆ ಬೇಜಾರಾಗಬಾರ್ದು. ಬೇಗ ನೋಡಿ ನಮ್ಮ ನೆಕ್ಸ್ಟ್ ಕಾರ್ಸ್ಗೆ ಬೇಗ ಬಂದು ಅಡ್ವಾನ್ಸ್ ಮಾಡಿ ಗಾಡಿ ತೊಗೊಂಡೋಗ್ಬೇಕು. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು 810 ಇನ್ನೊಂದಿದೆ ಸರ್. ಹೌದು ಸರ್, 2010 ಮಾಡಲ್, ಸೆಕೆಂಡ್ ಓನರ್, ಇದು ಕೂಡ ಫ್ರೆಶ್ FC ಆಗಿದೆ. ಬರೀ 7,55,000 ಕೊಡ್ಬಿಡ್ತೀನಿ ಸರ್. ಎಷ್ಟಕ್ಕೆ ಸರ್ 810? ಬರೀ 7,55,000ಗೆ ಸರ್. 55,000, 7,55,000 ಸರ್. ಓಕೆ, 7,55,000ಕ್ಕೆ ನಿಮ್ಗೆ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಇಯಾನ್ ಇದೆ ಸರ್. ಸರ್ ಇದು ರೆಡ್ 2013 ಮಾಡಲ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. 70 ಚೇಂಜ್ ಜೋಡಿ ಇದೆ ಇದು. ಓಕೆ ಸರ್, ಇದು ಕೋಟಿಂಗ್ ಬಂದ್ಬಿಟ್ಟು 2,35 ಹೇಳ್ತಾ ಇರೋದು, 7,10,000 ಕೊಡ್ತೀನಿ ಸರ್. ಓಕೆ, ಸ್ವಿಫ್ಟ್ ಇದೆ ಸರ್. ಸರ್ ಇದು 11 ಥರ್ಡ್ ಓನರ್, ZDI ಟಾಪ್ ಎಂಡ್ ವೆಹಿಕಲ್ ಇದು. ಡೀಸೆಲ್ ಗಾಡಿ? ಹೌದು ಸರ್. 3,85,000 ಹೇಳ್ತಾ ಇರೋದು, ಬರೀ 3 ಲಕ್ಷ ಕೊಡ್ತೀನಿ ಸರ್. 11 ಮಾಡಲ್? ಹೌದು ಸರ್, ZDI. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಬ್ಲೂ ಕಲರ್ ಇಯಾನ್ ಸರ್. ಹೌದು ಸರ್, 2012 ಮಾಡಲ್, ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 7,10 ಹೇಳ್ತಾ ಇರೋದು, 1,95,000 ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಆಲ್ಟೋ ಸರ್. ಸರ್ ಇದು 2010 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 2,15 ಹೇಳ್ತಾ ಇರೋದು, 1,95,000 ಫೈನಲ್ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ, ಒಂದು ವ್ಯಾಗನರ್ ಲೇಟೆಸ್ಟ್ ಮಾಡಲ್ ಇದೆ ಸರ್. ವಿತ್ CNG ಸರ್, ಸೇಲ್ ಆಗಿದೆ ಸರ್. ಸೇಲ್ ಆಗ್ಬಿಟ್ಟಿದ್ಯಾ? ಹೌದು ಸರ್. ಅಯ್ಯೋ, ಪರವಾಗಿಲ್ಲ ಬಿಡಿ, ಅವತ್ತು ಒಳ್ಳೆ ಗಾಡಿ ಬೇಗನೆ ಸೇಲ್ ಆಗಿದೆ. ನೀವು ಬಂದ್ರೆ ನಿಮಗೂ ಬೇಗ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ರೆನೋ ಕೈಗರ್ ಸರ್. ಸರ್ ಇದು ಸರ್ 2023 ಮಾಡಲ್, ಬರೀ 50,000 ನೋಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೋಟಿಂಗ್ ಬಂದ್ಬಿಟ್ಟು 5,25 ಹೇಳ್ತಾ ಇರೋದು ಸರ್.
ಬರೀ 4,95,000 ಕೊಡ್ತೀನಿ ಸರ್. ಬರೀ 4,95,000ಕ್ಕೆ ರನ್ನ ಕೈಗರು. ಹೌದು ಸರ್. 2023 ಮಾಡಲ್ ಬರೀ 15,000 ಓಡಿದೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ ಸರ್. ಅಯ್ಯೋ ಪರವಾಗಿಲ್ಲ. ಸೊ ಹಾಗೆ 820 ಸರ್. ಸರ್ ಇದು 2014 ಮಾಡಲ್, ಓನರ್ ಮಾತ್ರ ಜಾಸ್ತಿ ಆಗಿದೆ. ಬರೀ 7,65,000 ಕೊಟ್ಬಿಡ್ತೀನಿ ಸರ್. 2014 ಮಾಡಲ್ ಸರ್. 7,65,000 ಕೊಡ್ತೀನಿ ಸರ್. ಸ್ಪೋರ್ಟ್ಸ್ ಟಾಪ್ ಎಂಡ್ 14 ಮಾಡಲ್ ಗಾಡಿ. ಹೌದು ಸರ್. ಬರೀ ಓನರ್ ಮಾತ್ರ 4th ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಸೊ ರಿಡ್ಜ್ ಅದ ಸರ್. ಸರ್ ಇದು 2016 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಸರ್, LDI, AC ಪೋಸ್ಟರಿಂಗ್, 2 ಪವರ್ ವಿಂಡೋ ಕೂಡ ಫಿಟೆಡ್ ಮಾಡಿದ್ದಾರೆ. ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಸೊ ಎಷ್ಟು ಮಾಡಲ್ ಗಾಡಿ? 16 ಮಾಡಲ್ ಗಾಡಿ. 16 ಮಾಡಿ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನ್ನೊಂದು ರಿಡ್ಜ್ ಇದೆ ಸರ್. 11 ಮಾಡಲ್, ಸಿಂಗಲ್ ಓನರ್, ಇದು VX, ಇದು ಪೆಟ್ರೋಲ್ ಬರುತ್ತೆ. ಇದು ಬರೀ 2.5 ಲಕ್ಷ ಇದು ಕೊಡ್ತೀನಿ ಸರ್. ಇದು 2.5 ಲಕ್ಷಕ್ಕೆ 2.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನರ್ ಸರ್. ಹೌದು ಸರ್. 11 ಮಾಡಲ್, ಸಿಂಗಲ್ ಓನರ್, LPG ಪ್ಲಸ್ ಪೆಟ್ರೋಲ್ ಸರ್ ಇದು. ಓಕೆ, AC ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬಂದಿದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಸ್ಟಮರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದಾರೆ. ಇದು ಕೋಟಿಂಗ್ ಬಂದ್ಬಿಟ್ಟು 2.65 ಹೇಳ್ತಾರೆ. ಅದು 7,45,000 ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಆಲ್ಟೋ K10 ಸರ್. 11 ಮಾಡಲ್, ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನೇ 7,10,000 ಹೇಳ್ತಾರೆ. ಅದು 1,95,000 ಕೊಡ್ತೀನಿ ಸರ್. 1,95,000ಕ್ಕೆ ನಿಮ್ಗೆ ಆಲ್ಟೋ K10. ಸೊ ಹಾಗೆ ನೆಕ್ಸ್ಟ್ ಒಂದು ವ್ಯಾಗನರ್ ಸರ್. ಇನ್ನೂ ಒಂದು ವ್ಯಾಗನರ್ 11 ಮಾಡಲ್, ಸೆಕೆಂಡ್ ಓನರ್ ಸರ್. 1,35,000 ಹೇಳ್ತಾರೆ. 7,25,000 ಕೊಡ್ಬಿಡ್ತೀನಿ ಸರ್. 1,35,000, 7,25,000 ಸರ್. ಸರ್ 7,35,000 ಹೇಳ್ತಾರೆ. ಅದು 7,25,000 ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವ್ಯಾಗನರ್ ಸರ್. ಸರ್ ಹೌದು ಸರ್. ಇದು 2012 ಮಾಡಲ್, VXI ಸರ್. ಇದು ಬರೀ 1,85,000 ಕೊಡ್ತೀನಿ ಸರ್. ಎಷ್ಟಿಗೆ ಸರ್ ವ್ಯಾಗನರ್? ಬರೀ 1,85,000. ಸೊ ಇವಾಗ ನಮ್ಮ ಮುಂದೆ ಒಂದು ಓಮಿನಿ ಇದೆ, ಡಿಮ್ಯಾಂಡೆಡ್ ಗಾಡಿ ಸರ್. ಹೌದು ಸರ್. LPG ಪ್ಲಸ್ ಪೆಟ್ರೋಲ್ ಸರ್. ಇದು 2010 ಮಾಡಲ್, ಸೆಕೆಂಡ್ ಓನರ್ ಸರ್. 2.25 ಹೇಳ್ತಾರೆ. ಅದು 1,95,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಫ್ರೆಶ್ FC. ಹೌದಾ? ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಹೌದು ಸರ್. 2008 ಮಾಡಲ್, ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಕೋಟಿಂಗ್ ಬಂದ್ಬಿಟ್ಟು 7,10,000 ಹೇಳ್ತಾರೆ. ಅದು 1,85,000 ಕೊಡ್ತೀನಿ ಸರ್. ಬಿಸಿಲಲ್ಲಿ ಇನ್ನೂ ನಿಮಗೆ ದಿಮಾಗ್ ಇದು ಆಗ್ತಾ ಇದೆ ಅಂದ್ರೆ 1,80,000 ಕೊಡ್ತೀನಿ, ತಗೊಂಡೋಗಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸರ್ ಇನ್ನು 13 ಮಾಡಲ್, ಸಿಂಗಲ್ ಓನರ್, VDI ಸರ್. 3,85,000 ಹೇಳ್ತಾರೆ. ಅದು 3.5 ಲಕ್ಷ ಕೊಡ್ತೀನಿ ಸರ್. ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಬ್ಲಾಕ್ ಕಲರ್ ಸರ್. ಹೌದು ಸರ್. 2008 ಮಾಡಲ್, ಥರ್ಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. LPG ಪ್ಲಸ್ ಪೆಟ್ರೋಲ್ ಸರ್. ಇದು ಎಷ್ಟಕ್ಕೆ ಸರ್? ಸರ್ 1,50,000 ಕೊಟ್ಬಿಡ್ತೀನಿ ಸರ್. ಓಕೆ, 1.5 ಲಕ್ಷಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ. ಸೊ ಹಾಗೆ ನೆಕ್ಸ್ಟ್ ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ರೇವಾ ಇದೆ ಸರ್. ಹೌದು ಸರ್. ಇದು ಒಂದಿಲ್ಲ, 2 ಇದೆ, 3 ಆಗಿದೆ, ಒಂದು ಅಡ್ವಾನ್ಸ್ ಆಗಿದೆ. 3 ಇತ್ತು. ಇದು ಇವಾಗ ಮುಂದೆ 2 ಇದೆ. ಬರೀ ಇದು 95,000 ಕೊಡ್ತೀನಿ. ಅದು 85,000 ಕೊಡ್ತೀನಿ ಸರ್. ಫಸ್ಟ್ ಕಮ್ಮಿಗೆ ಸರ್? ಸರ್ ಜಾಸ್ತಿ ಆಯ್ತಾ? ಇನ್ನ 5,000 ಕಮ್ಮಿ ಕೊಡ್ತೀನಿ ಸರ್. ಓಕೆ, 90,000ಕ್ಕೆ 80,000ಕ್ಕೆ. ಹೌದು ಸರ್, ತಗೊಳ್ಳಿ ಹೋಗ್ಲಿ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಆಲ್ಟೋ K10 ಇದೆ ಸರ್. ಹೌದು ಸರ್. 2011 ಮಾಡಲ್ ಸರ್. ಬರೀ 1,35,000 ಕೊಡ್ತೀನಿ ಸರ್ ಫೈನಲ್. ಓಕೆ ನೋಡಿ, 1,35,000ಕ್ಕೆ ಫೈನಲ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಾವೆಲ್ ಸ್ಪಾರ್ಕ್. ಹೌದು ಸರ್. ನಮಗೆ ಡ್ರೈವಿಂಗ್ ಕಲಿಯಬೇಕಂದ್ರೆ ಒಳ್ಳೆ ಗಾಡಿ ಸರ್. 2009 ಮಾಡಲ್, ಸೆಕೆಂಡ್ ಓನರ್ ಸರ್. ಬರೀ 85,000 ಕೊಡ್ತೀನಿ ಸರ್. ಬರೀ 85,000? ಜಾಸ್ತಿ ಆಯ್ತಾ? 5,000 ಕಮ್ಮಿ ಕೊಡಿ ಸರ್. ಬರೀ 80,000 ತಗೊಂಡೋಗಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ i20 ಸರ್. ಹೌದು ಸರ್. ಬರೀ 1,70,000 ಕೊಡ್ತೀನಿ ಸರ್. ಡೀಸೆಲ್ ವೇರಿಯಂಟ್, ಸ್ಪೋರ್ಟ್ಸ್ 2011 ಮಾಡಲ್ ಸರ್. ಸರ್ ಎಷ್ಟಕ್ಕೆ ಸರ್? ಬರೀ 1,70,000 ಕೊಡ್ತೀನಿ ಸರ್. ಓಕೆ, 1,70,000ಕ್ಕೆ 2000 ಸರ್. 20 ಮೈಲೇಜ್ ಬರುತ್ತೆ ಸರ್ ಬರೀ. ಓಕೆ, ಡೀಸೆಲ್ ಗಾಡಿ. ಸೊ ಹಾಗೆ ಫಿಯಟ್ ಲೀನಿಯಾ ಸರ್. ಫಿಯಟ್ ಲೀನಿಯಾ ಸರ್. ಇದು ಮಾಡಲ್ ಗೊತ್ತಿಲ್ಲ, 7 ಲಕ್ಷ ಕೊಡ್ತೀನಿ.